ಕಾಂಗ್ರೆಸ್ನಲ್ಲಿನ ಬಣ ಸಂಘರ್ಷಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದು ಬಣದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ರ. ಹೆಚ್ಚುವರಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರ. ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಸಚಿವೆ ಡಿಕೆಶಿ ಪರ ಹೈಕಮಾಂಡ್ ನಾಯಕರ ಎದುರು ಹೆಬ್ಬಾಳ್ಕರ್ ಬ್ಯಾಟಿಂಗ್ ಮಾಡಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ನಮಗೆ ಮುಖ್ಯ. ಹೆಚ್ಚುವರಿ ಡಿಸಿಎಂ ಚರ್ಚೆ ಮಾಡಿ ಅನಗತ್ಯವಾಗಿ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಅವರ ಮೇಲೆ ಒಂದು ಸ್ವಲ್ಪ ನಿಗಾ ಇಡಿ. ಪರೋಕ್ಷವಾಗಿ ಸಿದ್ದು ಆಪ್ತರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಸಿದ್ದು ಆಪ್ತರಿಗೆ ವಾರ್ನ್ ಮಾಡಿ ಅಂತ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಮೂರು ಡಿಸಿಎಂ ಬೇಕು ಅಂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ರೆಡಿ ಅಂತ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಶಾಂತ್, ದಿನಗಳದಂತೆ ಈ ವಿಷಯಗಳು ಒಂದಾದ ಮೇಲೆ ಒಂದು ಹೆಚ್ಚಿಕೊಳ್ತಾ ಹೋಗ್ತಾನೆ ಇದೆ. ಅಂದರೆ ನಾನಾ ನೀನಾ ಅನ್ನೋ ಹಂತಕ್ಕೆ ಬಂದು ನಿಂತಿದೆಯಾ? ನೀವು ಆಗ ಹೇಳ್ತಾ ಇದ್ದೀರ ಕ್ರೀಡೆಯ ಸಂಭ್ರಮದಿಂದ ಪಾಲಿಟಿಕ್ಸ್ಗೆ. ಅಂದರೆ ಒಂದು ದಿನ ರಸಮಲಾಯಿ ತಿನ್ಬೋದು, ವಾಪಸ್ ಅನ್ನ ಸಾರು ಊಟಕ್ಕೆ ಬರಲೇಬೇಕು ಅನ್ನೋ ರೀತಿ ನಾವು ರಾಜಕಾರಣದ ಚರ್ಚೆ ನಮಗೆ ತಪ್ಪಿದ್ದಲ್ಲ. ಭಾಳ ನಿಶ್ಚಿತವಾಗಿ ಈ ಸಿ ಎಂ ಡಿ ಸಿ ಎಮ್ನ ಚರ್ಚೆ ಏನಿದೆ, ನಾನು ಅದನ್ನು ದಂಗಲ್ ಗಲಾಟೆ ಅಂತ ಕರೆಯಲ್ಲ, ಬಟ್ ಒಂದು ಚರ್ಚೆ ಏನಿದೆ, ಇದು ಇವತ್ತಿಲ್ಲ ನಾಳೆ ಒಂದು ತಾರ್ಕಿಕ ಸ್ವರೂಪವನ್ನು ಪಡೆಯಲೇಬೇಕಾಗತ್ತೆ. ಹೌದು, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 3 ವರ್ಷನೋ 2.5 ವರ್ಷನೋ ಅದರ ಬಗ್ಗೆ ಕನ್ಫ್ಯೂಷನ್ ಇದೆ. ಅದಾದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಆ ಪೋಸ್ಟ್ಗೆ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೊಡ್ತಾರಾ ಇಲ್ವಾ ಅನ್ನುವ ಚರ್ಚೆಗಳ ಮಧ್ಯೆ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಉತ್ಸಾಹದಲ್ಲಿದ್ದರು. ಬೆಳಗಾವಿನಲ್ಲಿ ಮಗನನ್ನು ಗೆಲ್ಲಿಸ್ಕೊಳ್ತೀನಿ ಅಂತ ಅಲ್ಲೊಂದು ರೀತಿ ಗೊತ್ತಿಲ್ಲ, ಅದು ಫ್ಯಾಮಿಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥ ಪ್ರಯತ್ನ ಜಾರಕಿಹೊಳಿ ಹೆಂಗೆ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಕುಟುಂಬವನ್ನು ರಾಜಕಾರಣಕ್ಕೆ ತರುವ. ಈಗ ಜಾರಕಿಹೊಳಿ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ಮೊದಲು ಸತೀಶ್ ಬಂದರು, ಸತೀಶ್ ರಮೇಶ್ ಜೊತೆಗೆ ಬಂದಿದ್ದು ಅಲ್ವಾ. ಎನ್ಕನ್ ಮರಡಿ, ಗೋಕಾಕು, ಅರ್ಬಾವಿ ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ಗೆ, ಭೀಮ್ಸಿ ಜಾರಕಿಹೊಳಿ ಪೊಲಿಟಿಕಲಿ ಆ್ಯಕ್ಟಿವ್ ಇದ್ದಾರೆ. ಈಗ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ. ಅಂದರೆ ನೀವು 5 ಜನ ಜಾರಕಿಹೊಳಿ ಕುಟುಂಬದವರು ಪಾಲಿಟಿಕ್ಸ್ನಲ್ಲಿದ್ದಾರೆ. ಅವರು ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಬಟ್ ಕುಟುಂಬದ ಹಿತದ ಪ್ರಶ್ನೆ ಬಂದಾಗ, ಕುಟುಂಬದ ವ್ಯಕ್ತಿಯ ಪ್ರಶ್ನೆ ಬಂದಾಗ ಅವರೆಲ್ಲರೂ ಒಂದೇ. ಪ್ರಿಯಾಂಕಾ ಜಾರಕಿಹೊಳಿ ಕೇಸ್ದಲ್ಲೂ ಕೂಡ ನಾವು ನೋಡಿದ್ವಿ, ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಯಾವುದೇ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ 2018ರಲ್ಲಿ ಮೊದಲ ಬಾರಿ ಬೆಳಗಾವಿ ಗ್ರಾಮೀಣದಿಂದ ಗೆದ್ದರು. ಮೊದಲು ಅವರು 2-3 ಚುನಾವಣೆಗಳನ್ನು ಸೋತರು. ಬೆಳಗಾವಿ ಗ್ರಾಮೀಣದಿಂದ ಸೋತರು, ಸಂಸದ ಸ್ಥಾನಕ್ಕೆ ಸೋತರು, ಅನೇಕ ಚುನಾವಣೆಗಳನ್ನು ಸೋತರು. 18ರಲ್ಲಿ ಗೆದ್ದರು. ನಾವು ಶಿ ಈಸ್ ಒನ್ ಆಫ್ ದ ಪವರ್ಫುಲ್ ಪೊಲಿಟಿಷಿಯನ್ ಆಫ್ ನಾರ್ತ್ ಕರ್ನಾಟಕ. ಬೆಳಗಾವಿ ಗೆದ್ದಾಗ ಬೆಳಗಾವಿಯಲ್ಲಿ ಇಬ್ಬರನ್ನು ಮಂತ್ರಿ ಮಾಡಲಾಯಿತು, ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರಿಗೆ ಆಪ್ತರಿದ್ದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿದ್ದಾರೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಅಂದರೆ ಯಾಕೆ ಹೈಕಮಾಂಡ್ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಡ್ತು ಅಂದರೆ, ನೀವು ಒಬ್ರಿಗೊಬ್ರು ಕಚ್ಚಾಡಬೇಡಿ ಅಂತ. ಶಿವಾನಂದ ಪಾಟೀಲ್ರ ಮಗಳಿಗೆ ಬಾಗಲಕೋಟೆ ಕೊಡ್ತು. ಅಂದರೆ ನೀವು ವಿಜಾಪುರದಲ್ಲಿ ಅನಗತ್ಯವಾಗಿ ತೊಂದರೆ ಕೊಡಬೇಡಿ, ನೀವು ಎಂ ಬಿ ಪಾಟೀಲ್ ಕಚ್ಚಾಡ್ಕೋಬೇಡಿ ಅಂತ. ಸತೀಶ್ ಜಾರಕಿಹೊಳಿ ಮಗಳಿಗೆ ಚಿಕ್ಕೋಡಿಯಲ್ಲಿ ಕೊಡ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವಿ ಟಿಕೆಟನ್ನು ಕೊಡ್ತು. ಮುಖ್ಯವಾಗಿ ಅವಳಿ ಕ್ಷೇತ್ರಗಳು, ಒಂದೇ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, 2 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಅಂದ ತಕ್ಷಣ ನಿಮಗೆ ಲಿಂಗಾಯತರು ಮತ್ತು ಅಹಿಂದ ಈ ವೋಟ್ಗಳ ಟ್ರಾನ್ಸ್ಫರ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಜಾರಕಿಹೊಳಿ ಮಗಳಿಗೆ ಚಿಕ್ಕೋಡಿಯನ್ನು ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವಿ ಕೊಡ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮನಸ್ಸಿನಲ್ಲೇ ಇತ್ತು, ನನ್ನ ಮಗನಿಗೆ ಕೊಡೋದಾದರೆ ಅವ್ರ ಫ್ಯಾಮಿಲಿಗೂ ಕೊಡಲಿ, ಅಂದರೆ ಒಬ್ರಿಗೊಬ್ಬರು ಸಬುಟಾಜ್ ಮಾಡಲ್ಲ ಇತ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ ಹಟ್ಟಿಹೊಳಿಯನ್ನು
ತನ್ನ ತಮ್ಮನನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೋರಾಡಿ ಗೆಲ್ಲಿಸ್ಕೊಂಡಿದ್ರು. ಆದರೆ ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಲಿಲ್ಲ. ಭಾಳ ಉತ್ಸಾಹದಲ್ಲಿದ್ದರು. ನಂಗೆ ಸಿಕ್ಕಿದ್ರು ಅವರು. ನಾನು ಗೆದ್ದೇ ಗೆಲ್ತೀನಿ, ನಾನು ಮಗನನ್ನು ನೋಡಿ ಯಾವ ಅಂತರದಿಂದ ಗೆಲ್ಲಿಸ್ಕೊಳ್ತೀನಿ ಅಂತಕ್ಕಂಥ ಉತ್ಸಾಹದಲ್ಲಿದ್ದರು. ಆದರೆ ನೋಡಿ ಅದಕ್ಕೆ ರಾಜಕಾರಣಕ್ಕೆ ಒಂದು ಏನಂತಾರೆ ಅನಿಶ್ಚಿತತೆ ಇರೋದ್ರಿಂದನೇ ರಾಜಕಾರಣ ಇಷ್ಟು ಕುತೂಹಲದಲ್ಲಿರುತ್ತೆ. ಭಾಳ ನೀವು ಸ್ಕ್ರಿಪ್ಟೆಡ್ ಇದ್ದರೆ ರಾಜಕಾರಣಕ್ಕೆ ಹಾಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಿಮ್ಗೆ 51,000 ಲೀಡ್ ಜಗದೀಶ್ ಶೆಟ್ಟರ್ ತೆಗೆದುಕೊಂಡ್ರು. ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಅವ್ರ ಮುಖ ನೋಡಿದರೆ ಗೊತ್ತಾಗತ್ತೆ, ಶಿ ಶಾಕ್ಡ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ರಿಗೆ ದೂರು ಕೊಟ್ಟು ಬಂದಿದ್ದಾರೆ. ಈ DCM ಇನ್ನಷ್ಟು DCMಗಳು ಬೇಕು ಅಂತಕ್ಕಂಥ ಕೂಗೇನಿದೆ, ಇದನ್ನು ಅನಗತ್ಯವಾಗಿ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರೂ ಇದ್ದರೆ ಮಾತ್ರ ಕರ್ನಾಟಕದಲ್ಲಿ ಪಾರ್ಟಿ ಮತ್ತು ಸರ್ಕಾರ ಮುಂದುವರಿಯುತ್ತೆ. ಯಾಕಂದರೆ ಮಾಸ್ ಲೀಡರ್ ಒಬ್ಬರಿದ್ದಾರೆ, ಒಬ್ಬರು ಆರ್ಗನೈಸೇಷನಲ್ ಕೆಪಾಸಿಟಿ ಇರೋ DK ಶಿವಕುಮಾರ್ ಇದ್ದಾರೆ. ಈ DCM ಗೊಂದಲವನ್ನು ಸೃಷ್ಟಿಸಿ ಕಾಂಗ್ರೆಸ್ನ ಪಕ್ಷ ಮತ್ತು ಸರ್ಕಾರ ಎರಡೂ ದ್ವಂದ್ವದಲ್ಲಿ ಬೀಳುತ್ತೆ, ಎರಡೂ ಗೊಂದಲದಲ್ಲಿ ಬೀಳುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರ್ಯಾಕ್ಷನ್ ಕೊಡಬೇಡಿ ಅನ್ನೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್. ಏನಾಯಿತು, KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಏನು ದಿನವೂ ಬೆಳಗ್ಗೆ ಎದ್ದು ಮಾತನಾಡ್ಲಿಕ್ಕೆ ಚಾಲು ಮಾಡಿದ್ರು, DCM ಬೇಕು, DCMಗಳನ್ನು ಜಾಸ್ತಿ ಮಾಡಬೇಕು. ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳು ಪರಸ್ಪರ ಹೇಗೆ ಆ್ಯಕ್ಟಿವ್ ಆಗ್ತಾ ಇವೆ ನೋಡಿ ನೀವು. ವಿನಯ್ ಕುಲಕರ್ಣಿ ದಿಲ್ಲಿಗೆ ಹೋಗ್ತಾರೆ, ದಿಲ್ಲಿಗೆ ಹೋಗಿ ಭೈರತಿ ಸುರೇಶ್ ವಿರುದ್ಧ ದೂರು ನೀಡ್ತಾರೆ. ಮೊದಲು ವಿನಯ್ ಕುಲಕರ್ಣಿ ಒಂದಾನೊಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ಆಪ್ತರಾಗಿದ್ದರು. ಈ ಪ್ರತ್ಯೇಕ ಧರ್ಮದ ಚರ್ಚೆ ನಿಮ್ಗೆ ನೆನಪಿದೆ, 2016-17 ಅದರಲ್ಲೂ ಅವರು ಸಿದ್ದರಾಮಯ್ಯನವರು ಆಪ್ತರಾಗಿದ್ದರು. ಈಗ ಅವರು DK ಶಿವಕುಮಾರ್ ಕ್ಯಾಂಪ್ನಲ್ಲಿದ್ದಾರೆ. 2023 DK ಶಿವಕುಮಾರ್ ದಿಲ್ಲಿಗೆ ಹೋದಾಗ ವಿನಯ್ ಕುಲಕರ್ಣಿಯನ್ನು ಪಕ್ಕದಲ್ಲಿ ಕೂಡ, ಯಾಕಂದರೆ ಲಿಂಗಾಯತ್ ಒಕ್ಕಲಿಗ ಕಾಂಬಿನೇಷನ್ ಅಂತೇಳಿ ವಿನಯ್ ಕುಲಕರ್ಣಿಯನ್ನು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಕಡೆ ಭೇಟಿ ಆಗ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ಇದರ ಅರ್ಥ ಏನು ಅಂತಂದರೆ ಕಾಂಗ್ರೆಸ್ನ ಎರಡೂ ಗುಂಪುಗಳ ನಡುವೆ ಆ್ಯಕ್ಷನ್ ರಿಯಾಕ್ಷನ್ನ ಆಟ ಶುರುವಾಗಿದೆ. ಇದು ಇವತ್ತಿಲ್ಲ ನಾವೇ ಶುರು ಆಗಬೇಕಿತ್ತು. ಬಹುಶಃ ಲೋಕಸಭಾ ಚುನಾವಣೆಯವರೆಗೆ ಇದಕ್ಕೊಂದು ಅಲ್ಪ ವಿರಾಮವನ್ನು ಕೊಡಲಾಗಿತ್ತು. ಯಾಕಂದರೆ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಟ್ಟಾಗ ಅವ್ರು ಅದರಲ್ಲಿ ಬ್ಯುಸಿ ಆಗಿಬಿಟ್ರು. ಇದೆಲ್ಲ ಎಲ್ಲಿ ಮೊದಲು ನಮ್ಮ ಮಕ್ಕಳನ್ನು ಗೆಲ್ಸ್ಕೊಳ್ಳೋಣ ಅಂತಕ್ಕಂಥ. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಏನು ಹೇಳಿದ್ದಾರೆ, ಅದು ಭಾಳ ಮುಖ್ಯ. ಸತೀಶ್ ಜಾರಕಿಹೊಳಿ ನನಗೆ ಸಹಾಯ ಮಾಡಲಿಲ್ಲ, ನಾವು ಸಹಾಯ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಮಗಳು ಗೆಲ್ಲಲಿಕ್ಕೆ, ಆದರೆ ಸತೀಶ್ ಜಾರಕಿಹೊಳಿ ನಮಗೆ ಸಹಾಯ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಟ್ ನನಗನ್ಸುತ್ತೆ ಇದು ನೋಡಿ, ಇದು ಪೋಸ್ಟ್ ಮಾರ್ಟಮ್ ಮಾಡಬಹುದೇ ಹೊರತು ಇದು ಪರಸ್ಪರ ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಇದಕ್ಕೇನು ಸೊಲ್ಯೂಷನ್ ಇಲ್ಲ. ರಾಜಕಾರಣದಲ್ಲಿ ಅವ್ರು ನನ್ನನ್ನು ಸೋಲ್ಸಿದ್ರು ರೀ ಅನ್ನೋದಕ್ಕೆ ಭಾಳ ಏನು ಸೊಲ್ಯೂಷನ್ ಇಲ್ಲ. ಈಗ ಪರಮೇಶ್ವರ್ ಯಾರು ಸೋಲ್ಸಿದ್ರು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿಲ್ವಾ? ಅದಕ್ಕೇನು ಸೊಲ್ಯೂಷನ್ ಇದೆ? ಚುನಾವಣೆಗಿಂತ ಮುಂಚೆ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಬೇಕೆ ಹೊರತು ಚುನಾವಣೆಯ ನಂತರ ಅವ್ರು ನಮ್ಮ ಜಗತ್ತಿಗೆ ಗೊತ್ತಿತ್ತು ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸ್ಲಿಕ್ಕೆ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಹೋಗ್ಲಿಕ್ಕೆ ಅವ್ರಿಗೆ ಧೈರ್ಯ ಬಂದಿದ್ದೇನೆ ಹೇಳಿ ರಮೇಶ್ ಜಾರಕಿಹೊಳಿಯಿಂದ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿಳ್ಕೊಂಡ್ರು ಅಂದರೆ ಜಗದೀಶ್ ಶೆಟ್ಟರ್ ಬಂದುಬಿಟ್ರೆ ನನ್ನ ಮಗ ಗೆದ್ಬಿಡ, ಜಗದೀಶ್ ಶೆಟ್ಟರ್ ಹುಬ್ಳಿಯವರು, ಜಗದೀಶ್ ಶೆಟ್ಟರ್ BJP ಅವ್ರಿಗೆ ಬೇಡ ಆಗಿದ್ದಾರೆ, ನನ್ನ ಮಗ ಗೆದ್ಬಿಟ್ಟ ಅಂತಕ್ಕಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು. ಅವರದ್ದೇ ಕ್ಷೇತ್ರದಲ್ಲಿ ಬಿಜೆಪಿ ಅವ್ರಿಗೇನು ಅನ್ನಿಸ್ತು ಅಂದರೆ ಮರಾಠಿ ಭಾಷಿಕ ಸಮುದಾಯ, ಅದು ಮರಾಠ ಅಲ್ಲ, ಮರಾಠಿ ಭಾಷಿಕ ಸಮುದಾಯ ನನ್ನ ಜೊತೆಗಿದೆ, ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಲೀಡನ್ನು ನಾನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಒಂದು ಕ್ಯಾಂಡಿಡೇಟ್ ಹಾಕಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆದರೂ ಮರಾಠಿ ಭಾಷಿಕ ಸಮುದಾಯ ನನ್ನ ಜೊತೆಗೆ ನಿಂತು ಈ ಚುನಾವಣೆಯಲ್ಲೂ ಕೂಡ ನಿಲ್ತಾರೆ ಅಂತ. ಅಂದರೆ ಇದು ಮೋದಿ ಚುನಾವಣೆ, ಶಿ ಮಿಸ್ಕ್ಯಾಲ್ಕುಲೇಟೆಡ್ ಇಟ್. ಆ್ಯಂಡ್ ಅಭಯ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಲೀಡ್ ಬಂತು. ನಿಮಗೆ ಅರಭಾವಿ ಮತ್ತು ಗೋಕಾಕ್ನಲ್ಲಿ ಒಂದು 25-50 ಸಾವಿರ, ಅಲ್ಲೊಂದು ಆ ಲೀಡಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದು ಬಂದ್ಬಿಟ್ರು.
ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ವಿರುದ್ಧ ದೂರನ್ನು ಕೊಡಲಿಕ್ಕೆ ದಿಲ್ಲಿಗೆ ಹೋಗಿದೆ. ಇದರಿಂದ ಆಗೋದೇನೂ ಇಲ್ಲ ನನ್ನ ಅಂದಾಜು. ಬಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ಪರಸ್ಪರ ಹೇಗೆ ವೈರುಧ್ಯಗಳಿವೆ, ದ್ವಂದ್ವಗಳಿವೆ, ಕಾದಾಟ ಇದೆ, ಮುಂದೇನಾಗ್ಬೋದು ಅದರ ಝಲಕ್ ಕಳೆದ ಒಂದು ವಾರ 10 ದಿನದಿಂದ ಕಾಣಲಿಕ್ಕೆ ಶುರು. ಆ ತಳಮಳ ಗೊಂದಲ ಇದು ಹೀಗೆ ಮುಂದುವರಿಯುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಕ್ಕೆ ಹೈಕಮಾಂಡ್ಗೂ ಸಾಧ್ಯ ಇಲ್ಲ. ಏನಾಗುತ್ತೆ ಅನ್ನೋದು ಸದ್ಯದ ಟೆನ್ಷನ್ ವಿಷಯ ಕಾಂಗ್ರೆಸ್ಸಿಗರ ಪಾಲಿಗೆನೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ಟೆನ್ಷನ್ ಇಲ್ಲ, ದೇ ಮಸ್ಟ್ ಬಿ ಎಂಜಾಯಿಂಗ್ ಇಟ್. ದೇ ಆರ್ ಎಂಜಾಯಿಂಗ್. ದೇ ಮಸ್ಟ್ ಹೈಕಮಾಂಡ್ ಟೆನ್ಷನ್ ಇರಬಹುದು. ಓಕೆ, ಎರಡೂ ಬಣಗಳಿಗೆ ಅದೇನು ನನಗೇನು ಟೆನ್ಷನ್ ವಿಷಯ ನೋಡ್ರಿ. ರಾಜಕಾರಣಿಗಳಿಗೆ ಇದು ಯಾವತ್ತೂ ಟೆನ್ಷನ್ ವಿಷಯ ಅಲ್ಲ. ಈಗ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿಗೂ ಅಲ್ವಾ? ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ 2-3 ವರ್ಷ ಆದಮೇಲೆ ಈ ಸಮಸ್ಯೆ ಬರುತ್ತೆ ಅಂತ? ಡಿ ಕೆ ಶಿವಕುಮಾರ್ ಗೊತ್ತಿಲ್ವಾ ಸಿದ್ದರಾಮಯ್ಯನವರು ಭಾಳ ನನಗೆ ಸುಲಭವಾಗಿ ಬಾರಪ್ಪ ನೀನು ಕುರ್ಚಿ ಮೇಲೆ ಕೂತ್ಕೋ ಅಂತ ಹೇಳ್ತಾರೆ ಅಂತ? ಡಿ ಕೆ ಶಿವಕುಮಾರ್ ಅವರು ದೇ ಆಂಟಿಸಿಪೇಟ್ ಆ್ಯಂಡ್ ದೇ ಆರ್ ಪ್ಲೇಯಿಂಗ್ ಇಟ್. ಅವ್ರು ನೋಡಿ, ಇದು ಮ್ಯೂಸಿಕಲ್ ಚೇರ್ನ ಆಟ ಇದು. ಅವ್ರೇನೋ ಟೆನ್ಷನ್ ನಮಗಾಗತ್ತೆ, ಟೆನ್ಷನ್ ಜನರಿಗಾಗತ್ತೆ, ಟೆನ್ಷನ್ ಬೆಂಬಲಿಗರಿಗಾಗತ್ತೆ. ಟೆನ್ಷನ್ ಆದರೆ ಆತ ರಾಜಕಾರಣಿ ಅಲ್ಲ. ಓಕೆ, ಸೊ ಟೆನ್ಷನ್ ಆಗಿಲ್ಲ, ಟೆನ್ಷನ್ ಕೊಡ್ತಿದ್ದಾರೆ. ಕಾಂಗ್ರೆಸ್ಗೆ ಮೈಸೂರು ಮೂಡ ಹಗರಣ ಸಂಕಷ್ಟ ತಂದೊಡ್ತಾ ಇದೆ. ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ರಿ ಅಂತ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಕಾಂಗ್ರೆಸ್ ಹಗರಣಗಳ ಬಗ್ಗೆ ಬಿಜೆಪಿ ಕಿಡಿಕಾರ್ತಾ ಇದ್ದು ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಬಿಐ ತನಿಖೆ ಮಾಡಿ ಅಂತಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಯಾವ ರೀತಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ನೋಡಿ. ಮೂಡ ಹಗರಣ ಬಯಲಿಗೆ ಬಂದಿದೆ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು ಮುಖ್ಯಮಂತ್ರಿಗಳ ಕಣ್ಮುಂದೆ ಇದು ನಡೆದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಮೂಡ ಕೂಡಲೇ ಈ ಸೈಟ್ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು. ಮತ್ತು ಸಾವಿರಾರು ಕೋಟಿ ಹಗರಣ ಇರೋದ್ರಿಂದ CBI ತನಿಖೆ ಕೊಡಬೇಕು. ನನಗೇನು ಸಂಬಂಧ ಇಲ್ಲ, ಆದರೂ ನಮ್ಮ ಮನೆಯವರಿಗೆ ಅರಿಶಿಣದ ರೂಪದಲ್ಲಿ, ಅರಿಶಿಣ ಕುಂಕುಮದ ರೂಪದಲ್ಲಿ ಬಂದುಬಿಟ್ಟಿದೆ ಅಂತ. ಮತ್ತು ನಿಮ್ಮ ತವರು ಜಿಲ್ಲೆನಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ನಡೆದಿರೋದು. ಯು ಆರ್ ಚೀಫ್ ಮಿನಿಸ್ಟರ್, ನೀವು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ. ನೀವು ಜವಾಬ್ದಾರಿ ಹೊರದೇ ಇದ್ರೆ ಯಾರು ಹೊರಬೇಕು ಜವಾಬ್ದಾರಿನ? ಕೂಡಲೇ ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಮೂಡ ಅಕ್ರಮದ ಬಗ್ಗೆ ಚರ್ಚೆ ಆಗಿದೆ. ಅನೌಪಚಾರಿಕ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ಹಗರಣದ ಆರೋಪದಲ್ಲಿ ಹುರುಳಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. 50-50 ಅನುಪಾತದ ಅಡಿ ಬಿಜೆಪಿ ಜೆಡಿಎಸ್ನವರು ಸೈಟ್ ಪಡೆದಿದ್ದಾರೆ. ವಿಪಕ್ಷಗಳ ಸೈಟ್ ವಿಚಾರವನ್ನು ಹೊರಗೆ ತೆಗೀರಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಆಪ್ತ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿ ಅಂದ್ರೆ. ಆಮೇಲೆ ಈ ಸೈಟ್ ಕೊಟ್ಟದ್ದು ಯಾವಾಗ? 2021ನೇ ಇಸ್ವಿ. ಯಾರು ಇದ್ರ ಅಧಿಕಾರದಲ್ಲಿದ್ರು? ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ. ಇವತ್ತು ಪರಿಹಾರಕ್ಕೆ ಬಂದಂದ್ರೆ 57 ಕೋಟಿ, ಅದ್ರ ಹತ್ರನೂ ಕೂಡ ಬರೋದಿಲ್ಲ ಸರ್. ಇವತ್ತು ಕಾನೂನಿನ ಪ್ರಕಾರ ಪಾರ್ವತಮ್ಮ ಇಸ್ ಎಂಟೈಟಲ್ ಫಾರ್ 57 crore rupees. ಕ್ಯಾಲ್ಕುಲೇಷನ್ ಕೊಡ್ತೀನಿ ನಿಮಗೆ. 57 ಕೋಟಿ ಇವತ್ತು ಅವ್ರಿಗೆ ಸಿಕ್ಕಿರುವಂತ ಇದು ಏನು ಜಮೀನೇನಿದೆ ಬಹುಶಃ 15-16 ಕೋಟಿ ವ್ಯಾಲ್ಯೂಷನ್ ಇದೆ. ನಾವು ಸಿದ್ದರಾಮಯ್ಯ ಅವರ ಪಾಲಿಗೆ ಇದೊಂಚೂರು ತಲೆನೋವು ತಂದಿದೆ. ಈಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಸೈಟ್ ಏನಿದೆ ಅದರ ಆ ವಿಷಯನ ಹೊರಗೆ ತೆಗಿರಿ ನೋಡೋಣ ಅಂತ. ಒಂದು ರೋಮನ್ ನಾಟಕ ಭಾಳ ಎಲ್ರಿಗೂ ಗೊತ್ತು, ಜೂಲಿಯಸ್ ಸೀಸರ್, ಕಿಂಗ್ ಜೂಲಿಯಸ್ ಸೀಸರ್ನ ನಾಟಕ. ಆ ನಾಟಕದ ಬಲ್ಲಿ ಬರುತ್ತೆ ತನ್ನ ಹೆಂಡತಿ ಪೊಂಪಿಯ, ಆ ನಾಟಕದಲ್ಲಿ ಬರುತ್ತೆ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ. ಅಂದರೆ ಒಬ್ಬ ರಾಜನಾದ, ಇದು ಸರಿಯಾಗಿ ಹೊಂದತ್ತೆ ನೋಡಿ, ರಾಜನಾದವನ ಕುಟುಂಬ ಅದು ಸಂದೇಹಕ್ಕೆ ಒಳಪಡತಕ್ಕಂಥ ಯಾವುದೇ ಚಟುವಟಿಕೆಗಳಲ್ಲಿ ನಿರತರಾಗಿರಬಾರ್ದು. ನಾನೇನು ತಕ್ಷಣಕ್ಕೆ ಇಲ್ಲಪ್ಪ ಇದರಲ್ಲಿ ಏನೋ ಆಗಿಬಿಟ್ಟಿದೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಆದರೆ BJP ಸರ್ಕಾರದ ಅವಧಿಯಲ್ಲಿ ಆಗಿದೆ ಅನ್ನೋದು ಸಮರ್ಥನೆ ಅಲ್ಲ.
ಅಂದರೆ ಅಥವಾ ಬಿ ಜೆ ಪಿಯವರು ಯಾರೂ ಪಡೆದಿಲ್ವಾ, ಜೆ ಡಿ ಎಸ್ನವರು ಯಾರೂ ಪಡೆದಿಲ್ವಾ? ಇದು ಸಾರ್ವಜನಿಕರ ಸ್ವತ್ತು. ಇದು ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರ ಸ್ವತ್ತಲ್ಲ. ನಾವು ಹಂಚ್ಕೊಂಡ್ಬಿಡ್ತೀವಿ. ನಾವು ಹಂಚ್ಕೊಂಡ್ಬಿಡ್ತೀವಿ. ವಿಪಕ್ಷಗಳು ಪ್ರಶ್ನೆಗಳನ್ನು ಎತ್ತಾ ಇಲ್ಲ, ಅಥವಾ ವಿಪಕ್ಷಗಳು ಪ್ರಶ್ನೆಗಳನ್ನ ಕೇಳುವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ ಅಂತಂದರೆ ನೀವೇನೂ ಮಾಡಿದರೂ ನಡೆಯುತ್ತೆ ಅಂತಕ್ಕಂಥದ್ದಲ್ಲ. ನನಗನ್ಸುತ್ತೆ ಇದಕ್ಕೊಂದು ಡಿಟೇಲ್ಡ್ ಆಗಿರ್ತಕ್ಕಂಥ ತನಿಖೆಯ ಅವಶ್ಯಕತೆ ಇದೆ. ಈಗ ಪೊನ್ನಣ್ಣ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥವ್ರು ಅವರೊಂದು ತಮ್ಮ ಸಮರ್ಥನೆಯನ್ನು ಕೊಟ್ಟರು. ಆದರೆ ಸಂದೇಹ ನಿಶ್ಚಿತವಾಗಿ ಉಳಿದುಕೊಂಡಿದೆ ಪಬ್ಲಿಕ್ ಮೆಮರಿಯಲ್ಲಿ. ಆ ಸಂದೇಹ, ನಾನು ಅದಕ್ಕೆ ನಿನ್ನೆ ಹೇಳಿದೆ, ಸಿದ್ದರಾಮಯ್ಯನವರ ಬಗ್ಗೆ ಈ ರೀತಿಯ ಅವರು ವೈಯಕ್ತಿಕವಾಗಿ ಸಂದೇಹಕ್ಕೆ ಒಳಪಡ್ತಕ್ಕಂಥ ಯಾವುದೇ ಚಟುವಟಿಕೆಗಳನ್ನು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ನಡೆಸಿದ್ದು ಕಂಡಿಲ್ಲ. ಹೀಗಿರುವಾಗ ಈಗ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಒಂದು ಕಡೆ ಅಕ್ವೈರ್ ಮಾಡಿಕೊಂಡು ಇನ್ನೊಂದು ಕಡೆ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು, ಅದರ ಬೆಲೆಯನ್ನು ಈಗ ಪೊನ್ನಣ್ಣ ಅವ್ರು ಹೇಳಿದ ಮೇಲೆ, ಸಿದ್ದರಾಮಯ್ಯನವ್ರು ಹೇಳಿದ ಮೇಲೆ, ಅಥವಾ ವಿಪಕ್ಷಗಳು ಅವೇ ಸತ್ಯ, ಅಥವಾ ನಾವು ಹೇಳಿದ್ದೆ, ಈಗ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಇದೇ ನಮ್ಮ ಮೂಗಿನ ನೇರಕ್ಕಿದ್ದದ್ದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ತನಿಖೆಗೆ ಒಳಪಡಬೇಕಾಗಿರ್ತಕ್ಕಂಥ ಅಂಶ. ಏನು ಮಾರ್ಕೆಟ್ ರೇಟ್ ಇತ್ತು, ಅಲ್ಲೇನು ಮಾರ್ಕೆಟ್ ರೇಟ್ ಇದೆ, ಯಾರು ಕೊಟ್ಟರು, ಯಾಕೆ ಕೊಟ್ಟರು. 2021ರಲ್ಲಿ ಚೀಜ ರಾಜೀವ್ ಅಲ್ಲ, ಅವ್ರ ಹೆಸರೇನು, ಎಚ್ ವಿ ರಾಜೀವ್ ಅವರು ಇದನ್ನು ಕೊಟ್ಟರು. ಅದು ಹೇಗೆ ಕೊಡಲಾಯಿತು ಮೂಡಾದಿಂದ, ಮತ್ತೊಂದು ಏರಿಯಾದಲ್ಲಿ ಹೇಗೆ ಕೊಟ್ಟರು? ಈಗ ಅನೇಕ ಪ್ರಶ್ನೆ ಕೇಳ್ತಾ ಇರೋದೇನು, ಪಿಣ್ಯದಲ್ಲಿ ಅಕ್ವೈರ್ ಮಾಡಿ ನೀವು ಬೇರೆ ಇದರಲ್ಲಿ ಹೆಂಗೆ ಕೊಟ್ರಿ? ಅಂದರೆ ಲ್ಯಾವೆಲ್ಲೆ ರೋಡು, ಕನಿಂಗ್ಹ್ಯಾಮ್ ರೋಡು, ಇನ್ಫ್ಯಾಂಟ್ರಿ ರೋಡು, ಕಾಸ್ಟ್ಲಿಯೆಸ್ಟ್ ಎಮ್ ಜಿ ರೋಡ್ಗಳಲ್ಲೂ, ಡಾಲರ್ಸ್ ಕಾಲನಿಯಲ್ಲೂ ಹೆಂಗೆ ಕೊಟ್ರಿ ಅಂತಕ್ಕಂಥ ಒಂದು ಸಿಂಪಲ್ ಪ್ರಶ್ನೆ ಇದು. ನನಗನ್ಸುತ್ತೆ ಇದರ ಬಗ್ಗೆ ತನಿಖೆ ನಡೆಸ್ತಕ್ಕಂಥ ಅವಶ್ಯಕತೆ ಇದೆ. ಸಮ್ ಸಸ್ಪಿಷನ್. ಅದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಾದರೆ ಸರಿ ಅಂತ ಅನ್ಲಿಕ್ಕಾಗತ್ತಾ? ಯಾರ ಅವಧಿಯಲ್ಲಾಗಿದ್ರು ತಪ್ಪು. ಬಿ ಜೆ ಪಿ ಜೆ ಡಿ ಎಸ್ನವ್ರು ಇದ್ರೆ ಅದ್ರ ಬಗ್ಗೆ ತನಿಖೆ ಆಗಲಿ ರೀ. ಈಗ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಬಾರ್ದು? ಅಲ್ಲ, ಇದು ಹೆಂಗಿದೆ, ಬಿಜೆಪಿ ಜೆ ಡಿ ಎಸ್ನವರು ವಿಪಕ್ಷಗಳಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವರು ತನಿಖೆಯಿಂದ ಮುಕ್ತರಾಗ್ತಾರ? ಅಲ್ಲ ಪ್ರಶಾಂತ್, ಹೆಂಗ್ ಲೆಕ್ಕ ಅಂತ ಹೇಳಿದ್ರೆ, ಇವಾಗ ನಮ್ಮ ವಿಷಯ ತೆಗೆದ್ರೆ ನಾವು ನಿಮ್ಮ ವಿಷಯ ತೆಗಿತೀವಿ, ಅವನಿಗೆ ತಣ್ಣಗಾಗ್ತೀರಿ. ನಿಮ್ಮಿಬ್ಬರ ನಡುವಿನ ಅಫೇರ್ಸ್ ಅಲ್ಲ ಇದು. ರಾಜ್ಯದ ಜನರ ಪಾಲಿಟಿಕ್ಸು ನಿಮ್ಮಿಬ್ಬರ ನಡುವಿನ ಅಫೇರ್ಸ್ ಅಲ್ಲ. ಇದನ್ನು ರಾಜ್ಯದ ಜನ ನೋಡ್ತಾ ಇರ್ತಾರೆ. ಅದಕ್ಕೊಂದು ಲೆಜಿಟಿಮಸಿ ಇರುತ್ತೆ. ಆ್ಯಂಡ್ ಒಂದೊಂದು ರೂಪಾಯಿಗೂ ನೀವು ಲೆಕ್ಕ ಕೊಡಬೇಕು. ಅಲ್ಲ, ಅದು ಒಂದು ಮಾತು. ಇನ್ನೊಂದು, ಈ ರೀತಿ ನಿಮಗೊಬ್ಬರಿಗೆ ಯಾಕೆ ದೊರಕತ್ರಿ, ಉಳಿದು ಎಕ್ವೈರ್ ಮಾಡಿದವ್ರಿಗೆ ಯಾಕೆ ದೊರಕಲ್ಲ? ಇದು ನಿಮಗೆ ಮೂಲ ಪ್ರಶ್ನೆ. ಸಿದ್ದರಾಮಯ್ಯನವರ ಪತ್ನಿಗೆ ನೋಡಿ, ನಾನು ಸಿದ್ದರಾಮಯ್ಯನವರ ಪತ್ನಿಯನ್ನು ಯಾವತ್ತಿಗೂ ಒಂದು ವಿಷಯದಲ್ಲಿ ಗೌರವಿಸ್ತೀನಿ. ಕಳೆದ 20-25 ವರ್ಷಗಳ ಅವಧಿಯಲ್ಲಿ ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯನವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು, ಶಿ ಈಸ್ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಆದರೆ ಇದು ಸಿದ್ದರಾಮಯ್ಯನವರ ಪತ್ನಿ ಅನ್ನುವ ಕಾರಣಕ್ಕೋಸ್ಕರ ಸಿಕ್ಕಿದ್ದಲ್ಲ, ಅದು ಸಿದ್ದರಾಮಯ್ಯನವರು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಸರ್ಕಾರದಲ್ಲಿ ಸಿಕ್ಕಿದ್ರೆ ಯಾಕೆ ಸಿಕ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಲ್ಲ. ಸರಿನಾ ತಪ್ಪ, ಯಾರು ಅದನ್ನು ಅಂತಿಮವಾಗಿ ನಿರ್ಧರಿಸೋರು? ಸರಿ, ಈಗ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ, ಸಿದ್ದರಾಮಯ್ಯನವರ ಅಭಿಪ್ರಾಯ ಹೇಳ್ತಾರೆ, ಪೊನ್ನಣ್ಣ ಅಭಿಪ್ರಾಯ ಹೇಳ್ತಾರೆ, ಬಿ ಜೆ ಪಿ ಅದಕ್ಕೆ ಪ್ರತಿಭಟನೆಯನ್ನು ಒಂದು ವಿರೋಧ ಪಕ್ಷವಾಗಿ ನಡೆಸಲಿ. ಬಟ್ ನೀವು ತನಿಖೆ ಆಗದೆ ನೀವು ಅದಕ್ಕೊಂದು ಅಥಾರಿಟಿ ಬೇಕಲ್ಲ. ಯಾರು ಅದನ್ನು ಹೇಳ್ತಿದ್ದಾರೆ, ಯಾರು ಇದಕ್ಕೆ ಪೊನ್ನಣ್ಣ ಸಮರ್ಥನೆ ಕೊಟ್ಟಾಕ್ಷಣ ವಿಷಯ ಮುಗಿಯಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ನಮ್ದು ಹೇಳಿದ್ರೆ ಅದರ ಜೊತೆಗೆ ಮೂಡಾದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ. ನೀವೇ ಅದಕ್ಕೆ ತನಿಖೆ ಕೊಟ್ಟಿದ್ದೀರಿ. 1 ತಿಂಗಳಲ್ಲಿ ತನಿಖೆ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಸೂಕ್ತ ಏಜೆನ್ಸಿಯಿಂದ ತನಿಖೆ ನಡೆಸಿ. ನೀವು ಈಗ ನಾಗೇಂದ್ರ ವಿಷಯದಲ್ಲೂ ಹಾಗೆ, ನಾಗೇಂದ್ರ ವಿಷಯ ಇಷ್ಟೆಲ್ಲ ಆಯ್ತಪ್ಪ, ನೀವು ಒಂದು ತನಿಖೆಗೂ ಕೂಡ ನಾಗೇಂದ್ರ ಜಾಯ್ನ್ ಆಗಿ ಅಂತ SIT ಹೇಳ್ತಾ ಇಲ್ಲ. ನೀವು ಸುಮ್ಮನೆ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಸರ್ಕಾರದ ಅಣತಿ ಇಲ್ಲದೆ SIT ಪೊಲೀಸರು ಹಾಗೆ ಹೇಳ್ತಾರ? ಬೇರೆ ಪ್ರಕರಣಗಳಲ್ಲಿ ಹಾಗೆ ತರತುರಿ ಯಾಕೆ ಮಾಡ್ತಾರೆ? ರೇವಣ್ಣದಲ್ಲಿ ಅರೆಸ್ಟ್ ಮಾಡುವಾಗ ಭಾಳ ತರಾತುರಿ ಇತ್ತು. ಓಡ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ನಿಮ್ಗೆ ಇನ್ವೆಸ್ಟಿಗೇಟ್ ನೋಡಿ, ಅಂತಿಮವಾಗಿ ಅರೆಸ್ಟ್ ಮಾಡಬೇಕು ಬೇಡೋ, ದಟ್ ಈಸ್ ಅಪ್ ಟು ದ IO, ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಬಟ್ ನೀವು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ಕಣ್ಣಿಗೆ ಕಾಣುವ ಸತ್ಯ ಅಲ್ವಾ? ಅದಕ್ಕೆ ಪ್ರಶಾಂತ್ ನಾಥ್ ಬೇಕಾ, ಭಾವನಾ ನಾಗಯ್ಯ ಬೇಕಾ? ಇಲ್ಲ, ಇದರಲ್ಲಿ ಏನೋ ಸಂದೇಹ ಇದೆ ಅಂತ ಹೇಳಿಕೆ. ಈಗ ನಾವಿಲ್ಲಿ ಕುಳಿತಿರೋದು ಪಬ್ಲಿಕ್ ಏನು ಹೇಳುತ್ತೆ, ಪಬ್ಲಿಕ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೇಳೋಕ್ಕೆ
ನಮ್ಮ ಹತ್ರ ಏನು ಅತೀಂದ್ರಿಯ ಜ್ಞಾನಗಳಿಲ್ಲ ಅಲ್ವಾ ಭಾವನವ್ರೆ? ಕರೆಕ್ಟ್. ಈಗ ನಾಗೇಂದ್ರರನ್ನು ವಿಚಾರಣೆಗೂ ನೀವು ಕರೀತಾ ಇಲ್ಲ ಅನ್ನೋದರ ಅರ್ಥ ಏನು? ಸರ್ಕಾರ ಇಂಟರ್ಫಿಯರೆನ್ಸ್ ಮಾಡಿ ವೆರಿ ಒಂದು ಕಾಮನ್ ಸೆನ್ಸ್ನ ಪ್ರಶ್ನೆ ಇದು. ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ದೇ ನಾವು ಮಾಡಿದ ದೊಡ್ಡ ಉಪಕಾರ ಅನ್ನೋ ರೀತಿ ವರ್ತನೆ ಇದೆ ಪ್ರಶಾಂತ್ ಅಲ್ಲಿ. ರಾಜೀನಾಮೆ ನೀವು ಕೊಟ್ರಿ ಯಾಕೆ? ಉಪಕಾರ ಮಾಡಿದ್ದ ಫೀಲಲ್ಲಿ ಇದ್ದಾರೆ. ಬಂತು ಅನ್ನುವ ಕಾರಣಕ್ಕೆ ಕೊಟ್ರಿ. ಈಗ ಅದರಲ್ಲಿ ವಿಚಾರಣೆನೇ ನಡೆಯಲ್ಲ. ಇಲ್ಲ ನಾವು 187 ಕೋಟಿ ಹಣ ನಾವು ಬಿಡಲ್ಲ, ಅದು ಬರೀ ರಿಕವರ್ ಅಲ್ಲ, ಅದನ್ನ ಯಾರು ಮಾಡಿದ್ದಾರೆ ಅವರು, ಯಾಕೆ ಹೋಯ್ತು, ಎಲ್ಲಿ ಹೋಯ್ತು, ಈ ರೀತಿ ಹೋಗ್ತಾ ಇತ್ತಾ, ಅದರ ಬಗ್ಗೆ ತನಿಖೆ ನಡೀಬೇಕು. ಮೂಡಾದಲ್ಲಿ 50-50 ಅನುಪಾತದ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಒಂದು ಬೆಲೆ ಬಾಳುವ ಜಮೀನನ್ನು ಕೊಡಲಾಯಿತು. ಅರ್ಜಿ ಹಾಕಿದೆ, 2-3 ದಿನದಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂಡ ಸಂದೇಹವನ್ನು ಹೆಚ್ಚಿಸುತ್ತೆ. ಸಮ್ವೇರ್ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿಸಿ, ಅದು ಮುಖ್ಯಮಂತ್ರಿಗಳಿಗೂ ಸೂಕ್ತ. ನೀವು ಇನ್ವೆಸ್ಟಿಗೇಷನನ್ನು ಮಾಡಿಸಿ, ನೀವು ಜಡ್ಜ್ ಹೇಳಿ ಇದು ಸರಿ ಇತ್ತು, ಇದರಲ್ಲೇನು ತಪ್ಪಿಲ್ಲ ಅಂತಕ್ಕಂಥ. ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಸದ್ಯಕ್ಕೆ ಜೈಲೂಟ ಫಿಕ್ಸ್. ಜುಲೈ 18ನೇವರೆಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. 24ನೇ ACMM ಕೋರ್ಟ್ನಿಂದ ಆದೇಶಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಪೊಲೀಸರು ಮನವಿ ಮಾಡಿಕೊಂಡ್ರು. ಯಾಕಂದ್ರೆ ಇನ್ನೂ ಬಹಳಷ್ಟು ತನಿಖೆ ಬಾಕಿ ಇದೆ. ದರ್ಶನ್ ಸ್ನೇಹಿತ ನಟ ಯಶಸ್ ಸೂರ್ಯಗೆ ನೋಟಿಸ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಪೊಲೀಸರು ಯಾಕೆ ವಿಸ್ತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ನ್ಯಾಯಾಲಯದ ಮುಂದೆ ಇರಿಸಿದ್ದಾರೆ. A1 ನಿಂದ A17 ಆರೋಪಿಗಳು ಸಮಾನ ಉದ್ದೇಶದಿಂದ ಕೃತ್ಯ ಎಸಗೋದಕ್ಕೆ ಒಳಸಂಚು ರೂಪಿಸಿದ್ರು. ಕೃತ್ಯ ನಡೆದಾದ ಮೇಲೆ ಭೌತಿಕ ಮತ್ತು ತಾಂತ್ರಿಕ ವೈಜ್ಞಾನಿಕ ಸಾಕ್ಷಿಗಳನ್ನು ಈಗಾಗಲೇ ನಾಶಪಡಿಸ್ಬಿಟ್ಟಿದ್ದಾರೆ. ಸಾಕ್ಷ್ಯ ನಾಶಪಡಿಸೋದಕ್ಕೆ ಪ್ರಯತ್ನಿಸಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. ಹಲವಾರು ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಪರಿಶೀಲನೆಗೆ ಕಳಿಸಿದ್ದು ವರದಿ ಇನ್ನೂ ಬರೋದಿದೆ. ಹಾಗೆ ದುಡ್ಡು 83,65,500 ರೂಪಾಯಿ ವಶಪಡಿಸಿಕೊಂಡಿದ್ದೀವಿ. ಆ ಹಣದ ಮೂಲದ ಬಗ್ಗೆ ಮಾಹಿತಿ ಸಂಗ್ರಹ ಆಗಬೇಕಾಗಿದೆ. ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಇದ್ರ ಬಗ್ಗೆ ಆಗಬೇಕಾಗಿದೆ. ಮೃತದೇಹ ವಿಲೇವಾರಿ ಮಾಡೋದಕ್ಕೆ ಉಪಯೋಗಿಸಿದ್ದ ವಾಹನಗಳನ್ನು RTO ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ಪಡ್ಕೊಳ್ಬೇಕಾಗಿದೆ. ಹೀಗೆ ಹಲವಾರು ಕಾರಣಗಳನ್ನು ನ್ಯಾಯಾಲಯದ ಮುಂದೆ ಇರಿಸಿದ್ದಾರೆ. ಪ್ರಶಾಂತ್, ಈ ಪ್ರಕರಣದಲ್ಲಿ ಸದ್ಯಕ್ಕಂತೂ ಸಾಕ್ಷ್ಯಾಧಾರಗಳ ಮೇಲೆಯೇ ಈ ಪ್ರಕರಣ ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ. ಆ್ಯಂಡ್ ಇನ್ನಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ ಪೊಲೀಸರು. ಈ ಪ್ರಕರಣ ನಿಂತಿರೋದೇ ಡಿಜಿಟಲ್ ಎವಿಡೆನ್ಸ್. ಯಾಕಂದರೆ ರೇಣುಕಾಸ್ವಾಮಿಗೆ ಯಾರು ಕರೆ ಮಾಡಿದರು, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಇಲ್ಲಿ ಹೆಂಗೆ ಕರ್ಕೊಂಡು ಬರಲಾಯಿತು, ಅದು ಪಟ್ಟಣಗೆರೆ ಶೆಡ್, ಆ ಶೆಡ್ಡಲ್ಲಿ ಇವ್ರ ಮೊಬೈಲ್ ಟವರ್ ಲೊಕೇಶನ್ನಲ್ಲಿ ಇವ್ರದ್ದೆಲ್ಲ ಮೊಬೈಲ್ಗಳು ತೋರಿಸ್ತಾ ಇದ್ವಾ, ದರ್ಶನ್ನಲ್ಲಿ ಬಂದಿದ್ದು, ಪವಿತ್ರ ಗೌಡ ಅಲ್ಲಿ ಬಂದಿದ್ದು, ನಂತರ ಒಂದು ವಿಡಿಯೋ ವಿನಯ್ ಮೊಬೈಲ್ಗೆ ಬಂದಿತ್ತು, ಅದಾದಮೇಲೆ ದರ್ಶನ್ ಯಾರ್ಯಾರು ಕಾಲ್ ಮಾಡಿದರು, ಇವೆಲ್ಲವೂ ಅಂದರೆ ದಿಸ್ ಆರ್ ಆಲ್ ಸಿರೀಸ್ ಆಫ್ ಡಿಜಿಟಲ್ ಎವಿಡೆನ್ಸಸ್. ಇದರ ಆಧಾರದ ಮೇಲೆ ಈ ಕೇಸ್ ನಿಂತಿದೆ. ನನಗನ್ಸುತ್ತೆ 17-18 ಜನ ಎಷ್ಟು ಜನ ಇದ್ದರೂ ಕೂಡ ಐ ವಿಟ್ನೆಸ್ ಆಗಿ ಅಪ್ರೂವರ್ ಆಗಿ ಎಷ್ಟು ಜನ ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಇನಿಷಿಯಲ್ ಡೇಸ್ನಲ್ಲೇ, ನಂತರ ಅವರು ಕೋರ್ಟ್ನಲ್ಲಿ ಇಲ್ಲ ಪೊಲೀಸರ ಒತ್ತಡದ ಕಾರಣದಿಂದ ಹೇಳಿಕೆ ಕೊಟ್ಟರು ಅಂತ ಇಂಥ ಸಾಕಷ್ಟು ಪ್ರಕರಣಗಳು ನಡೆದಿವೆ. ಸೊ ದಿಸ್ ಟ್ರಯಲ್ ಇಸ್ ಬೇಸ್ಡ್ ಆನ್ ಡಿಜಿಟಲ್ ಎವಿಡೆನ್ಸ್. ಹೌದು, ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಗ್ಯಾದರ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇನ್ನೂ ಕೂಡ ಪೊಲೀಸರಿದ್ದಾರೆ. ಯಾಕಂದರೆ ಎಲ್ಲಿಂದ ಶುರು ಆಗಬೇಕು ಅಂದರೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಹಾಕಿರ್ತಕ್ಕಂಥ ಆ ಫೋಟೋ, ಅಲ್ಲಿಂದ ಇಟ್ ಶುಡ್ ಸ್ಟಾರ್ಟ್. ವಿನಯ್ ಮೊಬೈಲ್ಗೆ ಬರ್ತಕ್ಕಂಥ ವಿಡಿಯೋ, ಆ ವಿಡಿಯೋ ನಂತರ ನಡೀತಕ್ಕಂಥ ಫೋನ್ ಕಾಲ್ಸ್ಗಳು, ಇನ್ನೂ ಏನಾದರೂ ವಿಡಿಯೋಸು, ಮೆಸೇಜಸ್ಸು, ಅಲ್ಲಿಂದ ಅಲ್ಲಿವರೆಗೆ ನಾನು ಹೇಳೋದು ಫ್ರಮ್ A to Z ಆ ಪಾಯಿಂಟ್ವರೆಗೆ ಬರಬೇಕಾದ್ರೆ ಆ ಡಿಜಿಟಲ್ ಎವಿಡೆನ್ಸ್ ಗ್ಯಾದರಿಂಗ್ ಬರಬೇಕಾಗತ್ತೆ, FSL ರಿಪೋರ್ಟ್ಗಳು ಮ್ಯಾಚ್ ಆಗಬೇಕಾಗತ್ತೆ. ಅದು ನಿಮಗೀಗ ಉಳಿದ ಆರೋಪಿಗಳ ಮ್ಯಾಜಿಸ್ಟ್ರೇಟ್ ಎದುರ ಹೇಳಿಕೆಯನ್ನು ಕೂಡ ಪೊಲೀಸರು ಪಡಿತಾ ಇದ್ದಾರೆ. ಯಾಕಂದರೆ 164 ಅಡಿಯಲ್ಲಿ ಈ ಪೊಲೀಸರ ಎದುರುಗಡೆ ಹೇಳೋದು ಬೇರೆ, ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹೇಳೋದು ಬೇರೆ.
ಹೇಳಿದಾಗ ಆ ಪ್ರಕರಣ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತಕ್ಕಂಥ ಕಾರಣದಿಂದ ಪೊಲೀಸರು ಆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ದಿಸ್ ಇಸ್ ಚಾಲೆಂಜ್ ಟು ಕರ್ನಾಟಕ ಪೊಲೀಸ್ ಆಲ್ಸೋ. ಹೌದು. ಯಾಕಂದರೆ ಒಬ್ಬ ಪ್ರಖ್ಯಾತ ನಟ ಕೊಲೆಯ ಆರೋಪದಲ್ಲಿ ಇರ್ತಕ್ಕಂಥ ಆತನ ಮೇಲೆ ಕೊಲೆಯ ಆರೋಪ ಇರುವಾಗ ಟ್ರಯಲ್ನಲ್ಲಿ ಪೊಲೀಸರು ಎಷ್ಟು ಇನಿಷಿಯಲ್ ಡೇಸ್ ದೇ ವರ್ ವೆರಿ ಆ್ಯಕ್ಟಿವ್. ಕರೆಕ್ಟ್. ACP ಚೇತನ್ ಮತ್ತು DCP ಗಿರೀಶ್ ಮತ್ತು ಅವರ ಇಡೀ ತಂಡ ದೇ ವರ್ ವೆರಿ ಆ್ಯಕ್ಟಿವ್, ದೇ ವರ್ ಅಪ್ರೈಡ್, ದೇ ವರ್ ಪ್ರೊಫೆಷ್ನಲ್. ಬಟ್ ಟ್ರಯಲಲ್ಲಿ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ಕರ್ನಾಟಕದ ಜನ ಕುತೂಹಲದಿಂದ ಗಮನಿಸ್ತಾರೆ. ನಾನು ಕರ್ನಾಟಕದ ಜನ ಅಂದಾಕ್ಷಣ ಪ್ರಸಿದ್ಧಿ ಇದ್ದವರು, ದುಡ್ಡಿದ್ದವ್ರಿಗೊಂದು ನ್ಯಾಯ, ಉಳಿದವ್ರಿಗೊಂದು ನ್ಯಾಯ ಅಂತಕ್ಕಂಥ ಚರ್ಚೆ ಬರಬಾರ್ದು ಅಂತಂದರೆ ಟ್ರಯಲ್ನಲ್ಲಿ ಪೊಲೀಸರು ಇದೇ ಪ್ರೊಫೆಷ್ನಲಿಸಮನ್ನು ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಮತ್ತು ನನಗನ್ಸುತ್ತೆ ಈಗ ನಿನ್ನೆ 14 ದಿನಗಳ ಎಡಿಷ್ನಲ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದಿಸ್ ಈಸ್ ಆ್ಯಂಟಿಸಿಪೇಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್. ನಿಮಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೆ 90 ದಿನಗಳ ಅವಕಾಶ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೆ ದರ್ಶನ್ ಮತ್ತು ಗ್ಯಾಂಗ್ಗೆ ಬೇಲ್ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೂ ಕೂಡ ದೇ ವರ್ ನಾಟ್ ಓನ್ಲಿ ಇನ್ವಾಲ್ವ್ಡ್ ಇನ್ ಅ ಕ್ರೈಮ್, ದೇ ವರ್ ಇನ್ವಾಲ್ವ್ಡ್ ಟು ಟ್ಯಾಂಪರ್ ಆ್ಯಂಡ್ ವ್ಯಾನಿಶ್ ದ ಎವಿಡೆನ್ಸ್. ಸಾಕ್ಷ್ಯನಾಶದ ಅವರು ಇಡೀ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಕೂಡ ಭಾಳ ಗಂಭೀರವಾಗಿ. ಹೀಗಾಗಿ ನಿಮಗೆ ಬೇಲ್ ಸಿಗಬೇಕಾದ್ರೆ ಆ ಚರ್ಚೆ ಬಂದೇ ಬರುತ್ತೆ. ಹೊರಗಡೆ ಬಂದ ಮೇಲೂ ಇದನ್ನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇದರಲ್ಲಿ ಡಿಜಿಟಲ್ ಎವಿಡೆನ್ಸಸ್ಗಳಿವೆ. ಅವರು ಒಳಗಿದ್ದಾಗ ಆ ಡಿಜಿಟಲ್ ಎವಿಡೆನ್ಸಸ್ಗಳನ್ನು ಗ್ಯಾದರ್ ಮಾಡ್ಬೋದು. ಆದರೆ ನೀವು ಐ ವಿಟ್ನೆಸ್ ಅಕೌಂಟ್ಗಳು, ಆರೋಪಿಗಳ ಹೇಳಿಕೆಗಳು ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಹೊಸ್ಟೈಲ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸೊ ದಿಸ್ ಕೇಸ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸಸ್, ಟೆಕ್ನಿಕಲ್ ಎವಿಡೆನ್ಸಸ್. ಹೀಗಾಗಿ ನನಗನ್ಸುತ್ತೆ ಪೊಲೀಸರು ಆ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಭಾವನಾ, ನನಗಿದರ ಸೋಷಿಯಲ್ ಇಂಪ್ಯಾಕ್ಟ್ ಬಗ್ಗೆ ನಿನ್ನೆ ನಾನು ನೀವು ಒಂದು ನಮ್ಮ ನ್ಯೂಸ್ ಅವರ್ ಮುಗಿದ ತಕ್ಷಣ ನಾನು ಮತ್ತು ಭಾವನಾ ಅವರು ಹೊರಗಡೆ TV ನೋಡ್ತಾ ಇದ್ವಿ. ಒಬ್ಬ ವಿದ್ಯಾರ್ಥಿ ಬಂದು ವಾಚ್ಮನ್ಗೆ ಇರಿತಾನೆ. ನೀವು ಇದು ಯಾವುದರ ಸೋಷಿಯಲ್ ಇಂಪ್ಯಾಕ್ಟ್ ಅಂತೀರಿ? ನನಗೆ ಈ ರೀತಿಯ ಘಟನೆ ನಡೆದಾಗ ನೇಹಾ ಹಿರೇಮಠ್, ಅಂಜಲಿ, ದರ್ಶನ್ ಗ್ಯಾಂಗ್ ನಡೆಸಿರ್ತಕ್ಕ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಇದೆಲ್ಲವೂ ಯಾಕೆ ನೆನಪಿಗೆ ಬರುತ್ತಂದರೆ ಒಂದಕ್ಕೊಂದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಪ್ರಜ್ವಲ್ ಪ್ರಕರಣ, ಸೂರಜ್ ರೇವಣ್ಣ ಪ್ರಕರಣ, ಕರ್ನಾಟಕದ ಸೋಷಿಯಲ್ ಸೈಕಿಗೆ ಏನಾಗಿದೆ ಅಂತಕ್ಕಂಥದ್ದರ ಚಿಂತೆ ಮತ್ತು ಆತಂಕ ಶುರು. ನೀವು ಒಂದು ಕ್ಷಣ 10th ಕ್ಲಾಸ್ ಓದ್ತಾ ಇರೋ, PUC 1-2 ಓದ್ತಾ ಇರೋ ಹುಡುಗ ಹುಡುಗಿಯರ ಮಸ್ತಿಷ್ಕದ ಮೇಲೆ ಇದರ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡಿ. ನೀವು ದರ್ಶನ್ ದಾನ ಮಾಡಿದರೂ ರೋಲ್ ಮಾಡೆಲ್ ಆಗ್ತಾರೆ, ಮರ್ಡರ್ ಮಾಡಿದರೂ ರೋಲ್ ಮಾಡೆಲ್ ಆಗ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಸೆಲೆಬ್ರಿಟೀಸ್. ನೀವು ಪ್ರಸಿದ್ಧಿ ಬಂದಮೇಲೆ ನೀವು ಏನು ಮಾಡಿದರೂ ಒಂದು 10 ಜನ ಅದನ್ನು ಫಾಲೋ ಮಾಡ್ತಾರೆ. ಅಲ್ಲ ಒಂದು ನೆನಪಿಟ್ಕೋಬೇಕು ಅಂದರೆ ಪ್ರಶಾಂತ್, ಯಾವುದನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಏನಾಗ್ತೀರಾ ಅನ್ನೋದು ನಿಜ. ಜೈಲಲ್ಲಿ ಹೋಗಿ ಕೂತ್ಕೋಬೇಕು ಅನ್ನೋ ಬರ್ಕೊಂಡು ನಿಜ. ಬಟ್ ನಿಮಗೆ ಆ ಸೋಷಿಯಲ್ ಸೈಕ್ ಮೇಲೆ ಬೀಳ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದರ ಆತಂಕ ನನಗೆ ಕಾಡುತ್ತೆ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.